ಶಾಸಕ ಮುನಿರತ್ನ ವಿರುದ್ಧ ಈಗ ಮತ್ತೊಂದು ಅತ್ಯಾಚಾರ ಕೇಸು ದಾಖಲಾಗಿದೆ. ಸೊ ಹಾಗಾಗಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಶಾಸಕ ಮುನಿರತ್ನ. ಇದೇ ಭೀತಿಯಿಂದ ಎಸ್ಕೇಪ್ ಆದ್ರ ಅಂತ RR ನಗರ ಶಾಸಕ. RNC ಯಾರ್ಡ್ ಪೊಲೀಸರು ಠಾಣೆಯಲ್ಲಿ FIR ಅನ್ನು ದಾಖಲಿಸಿಕೊಂಡಿದ್ದಾರೆ. ಇದೇ ಬಂಧನದ ಭೀತಿಯಲ್ಲಿ RR ನಗರ ಶಾಸಕ ಮುನಿರತ್ನ ಎಸ್ಕೇಪ್ ಆಗಿದ್ದಾರಂತೆ. ಬೆಂಬಲಿಗರಿಂದ ಕಿಡ್ನಾಪ್ ಮಾಡಿಸಿ ಮಹಿಳೆಗೆ ಚಿತ್ರ ಹಿಂಸೆ ಕೊಟ್ಟಿರೋ ಆರೋಪ ಇವರ ಮೇಲಿದೆ. ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ನಿಮ್ಮ ಪವರ್ ಟಿವಿ ಪ್ರಸಾರ ಮಾಡಿತ್ತು. ಪಾಪಿ ಮುನಿ ಶ್ರೀಕೆಯ ಅಡಿಯಲ್ಲಿ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಪವರ್ ಟಿವಿ. ಇದೀಗ ಅರೆಸ್ಟ್ ಆಗುವ ಭೀತಿಯಲ್ಲಿ ಎಸ್ಕೇಪ್ ಆಗಿದ್ದಾರೆ ಮುನಿರತ್ನ. ಪೊಲೀಸರ ಕೈಗೆ ಸಿಕ್ಕಿಲ್ಲ. FIR ದಾಖಲಾಗ್ತಾ ಇದ್ದಂತೆ ಜೊತೆಗೆ ಆ ಸಂತ್ರಸ್ತ ಮಹಿಳೆ ವಿಡಿಯೋ ಮುಖಾಂತರ ತನ್ನ ಮೇಲೆ ಆದಂತಹ ದೌರ್ಜನ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ತದನಂತರ ಪೊಲೀಸರಿಗೂ ಕಂಪ್ಲೇಂಟ್ ಕೊಟ್ಟು ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿ ಈಗ ಆಸ್ಪತ್ರೆಯಲ್ಲಿ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಹಾಗಾಗಿ ಈ ಹಂತದಲ್ಲಿ ಅರೆಸ್ಟ್ ಆಗೋ ಭೀತಿಯಿಂದ ಎಸ್ಕೇಪ್ ಆಗಿದ್ದಾರೆ ಮುನಿರತ್ನ. ಈ ಸಂಬಂಧ FIRನ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಪವರ್ ಟಿವಿ ಇದರ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಆ ನೊಂದ ಮಹಿಳೆಯ ಹೇಳಿಕೆಯ ವಿಡಿಯೋ ಪ್ರಸಾರವನ್ನು ಮಾಡಿತ್ತು. ಪ್ರಮುಖವಾಗಿ ರೌಡಿ ಶಾಸಕನ ದರ್ಪ ಹಿಂಗಿತ್ತು ಅನ್ನೋದನ್ನ ಆ ಮಹಿಳೆ ನೇರಾನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ವಿಡಿಯೋ ಮುಖಾಂತರ. ಜೊತೆಗೆ ವಿಡಿಯೋದಲ್ಲೇ ಟ್ಯಾಬ್ಲೆಟ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂದಾಗ್ತಾರೆ. ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ಸೂಸೈಡ್ ಅಟೆಂಪ್ಟ್ ಆಗಿ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಮತ್ತೊಂದು ಕಡೆ FIR ಕೂಡ ದಾಖಲಾಗಿದೆ. FIR ದಾಖಲಾಗ್ತಾ ಇದ್ದಂತೆ ಶಾಸಕ ಮುನಿರತ್ನ ಎಸ್ಕೇಪ್ ಆಗಿದ್ದಾರೆ. ಯಾರ ಕೈಗೂ ಸಿಕ್ಕಿಲ್ಲ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿದ್ದಂತಹ ಸಂದರ್ಭದಲ್ಲೂ ನನ್ನ ಮೇಲೆ ನಿರಂತರವಾಗಿ ಕಿರುಕುಳ ಆಗ್ತಾ ಇತ್ತು, ದೌರ್ಜನ್ಯ ಆಗ್ತಾ ಇತ್ತು. ಬಿಜೆಪಿಗೆ ಬಂದ ಮೇಲೆ ಅದು ಕಂಟಿನ್ಯೂ ಆಯಿತು. ಹೀಗಂತ ನೊಂದ ಮಹಿಳೆ ಆ ವಿಡಿಯೋದಲ್ಲಿ ಹೇಳ್ಕೊಳ್ತಾರೆ. ಮಹಿಳೆ ಕಂಪ್ಲೇಂಟ್ ಕೊಡ್ತಾ ಇದ್ದಂತೆ ಚಿತ್ರ ಹಿಂಸೆ ನೀಡಿದಂತಹ ಮುನಿರತ್ನ ಎಸ್ಕೇಪ್. ಈಗ ಸಂತ್ರಸ್ತೆಗೆ ಚಿತ್ರ ಹಿಂಸೆ ಕೊಡ್ತಿದ್ದು ಯಾರ್ಯಾರು ಮುನಿರತ್ನ ಮತ್ತು ಅವ್ರ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡಿದ್ರು ಟೀಮು. ಕಂಪ್ಲೇಂಟ್ ಕೊಡ್ತೀಯಾ ಅಂತ ಹೇಳಿ ಕೂಡ ಹಾಕಿ ನರಕ ಯಾತನೆಯನ್ನ ಕೊಟ್ಟಿದ್ರಂತೆ. 4-5 ಬೆಂಬಲಿಗರಿಗೆ ರೇಪ್ ಮಾಡಿ ಅಂತ ಹೇಳಿ ಹಲ್ಲೆ ಮಾಡಿದ್ದಂತೆ. ಮಹಿಳೆ ಮುಖದ ಮೇಲೆ ಮೂತ್ರ ವಿಸರ್ಜನೆಯನ್ನೂ ಮಾಡಿದ್ರಂತೆ ಈ ಶಾಸಕ. ಈ ಆರೋಪವನ್ನ ಸ್ವತಃ ಆ ನೊಂದ ಮಹಿಳೆ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ ವಿಡಿಯೋದಲ್ಲಿ. ಇದರ ಬಗ್ಗೆ ಎಲ್ಲಾದರೂ ಬಾಯಿ ಬಿಟ್ಟರೆ ಹುಷಾರ್ ಅಂತ ಹೇಳಿ ಮೊದಲೇ ವಾರ್ನಿಂಗ್ ಕೊಡಲಾಗಿರುತ್ತೆ ಶಾಸಕ ಮುನಿರತ್ನ ಆ್ಯಂಡ್ ಗ್ಯಾಂಗ್ ಕಡೆಗಿಂದ. ಆದಾಗ್ಯೂ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದಂತಹ ಸಂತ್ರಸ್ತೆಯ ಮೇಲೆ ಮತ್ತೆ ಚಿತ್ರ ಹಿಂಸೆ ಕೊಡೋದಕ್ಕೆ ಮುಂದಾಗ್ತಾರೆ ಈ ಮುನಿರತ್ನ ಆ್ಯಂಡ್ ಗ್ಯಾಂಗ್. ಕಂಪ್ಲೇಂಟ್ ಕೊಡ್ತೀಯಾ ನೀನು ಅಂತ ಹೇಳಿ ಕೂಡ ಹಾಕಿ ನಿರಂತರವಾಗಿ ನರಕ ಯಾತನೆಯನ್ನ ಕೊಡೋದು ಅಲ್ಲದೆ ಮಹಿಳೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆಯನ್ನೂ ಮಾಡಿದ್ರಂತೆ. ನೋಡಿ, ಮಹಿಳೆಯ ಕೈ ಕಟ್ ಹಾಕಿ ಏಡ್ಸ್ ಟ್ರ್ಯಾಪ್ ಇಂಜೆಕ್ಷನ್ನು ಅದನ್ನು ಕೊಟ್ರಂತೆ. ಶಾಸಕನ ಚಿತ್ರ ಹಿಂಸೆಗೆ ನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಆ ಸಂತ್ರಸ್ತೆ. ಸದ್ಯ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ. ಪಾಪ ಆ ಮಹಿಳೆಗೆ ಕೊಡಬಾರದ ಚಿತ್ರ ಹಿಂಸೆ ಕೊಟ್ಬಿಡ್ತಾರೆ ಈ ಮುನಿರತ್ನ ಅಂಡ್ ಗ್ಯಾಂಗು. ಮುನಿರತ್ನ ಚಿತ್ರ ಹಿಂಸೆಗೆ ನೊಂದು ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ಹೇಳಿ ಸಾಯೋದಕ್ಕೆ ಪ್ರಯತ್ನ ಪಡ್ತಾರೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆ ಮಹಿಳೆ. ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ. ಈ ಮುನಿರತ್ನರ ನೀಚ ಕೃತ್ಯವನ್ನ ನಿಮ್ಮ ಪವರ್ ಟಿವಿ ಬಿಚ್ಚಿಟ್ಟಿರುತ್ತೆ. ನೊಂದ ಮಹಿಳೆ ಆ ಸಂತ್ರಸ್ತೆಯ ಫೋಟೋ ನೋಡ್ತಾ ಇದ್ದೀರಿ. ವಿಡಿಯೋ ಮುಖಾಂತರ ಹೇಳಿಕೆಯನ್ನು ಕೊಡ್ತಾರೆ. ತನ್ನ ಮೇಲೆ ಆದಂತಹ ದೌರ್ಜನ್ಯದ ಬಗ್ಗೆ, ಕಂಪ್ಲೇಂಟ್ ಕೊಡೋದ್ರ ಬಗ್ಗೆ, ಕಂಪ್ಲೇಂಟ್ ಕೊಡ್ತೀಯಾ ನೀನು ಅಂತ ಹೇಳಿ ತನ್ನನ್ನು ಕೂಡ ಹಾಕಿ ನರಕ ಯಾತನೆ ಕೊಟ್ಟಂತ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತಾರೆ ಆ ಸಂತ್ರಸ್ತೆ. ಆಕೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರಂತೆ. ಎಂಥ ನೀಚ ಕೃತ್ಯ ಅಲ್ಲದೆ ಮತ್ತಿನ್ನೇನು. ನೇರ ಆರೋಪ ಇದು. ಕಾಂಗ್ರೆಸ್ನಲ್ಲಿ ಮುನಿರತ್ನ ಅವರಿದ್ದಾಗಲೂ ನನ್ನ ಮೇಲೆ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ರು. ಆಗಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು. ಬಿಜೆಪಿಗೆ ಬಂದ ನಂತರವೂ ಮುನಿರತ್ನ ಅವರು ಬಿಜೆಪಿಗೆ ಬರ್ತಾರಲ್ಲ, ಆ ಸಂದರ್ಭದಲ್ಲೂ ನಿರಂತರವಾಗಿ ಕಿರುಕುಳ ಆಗ್ತಾ ಇರುತ್ತೆ. ಆಮೇಲೆ ಒಂದು ಕ್ಷಣ ನನ್ನನ್ನು ಗಮನವನ್ನು ಬೇರೆ ಕಡೆ ಹರಿಸಿ ನನ್ನ ಕೈಗೆ ಇಂಜೆಕ್ಷನ್ ಕೊಡ್ತಾರೆ. ಆಗ ಆ ಸಂದರ್ಭದಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ಬಟ್ ವಿಷಪ್ರಾಶನ ಏನಾದ್ರು ಮಾಡ್ತಿದ್ದಾರಾ ನನಗೆ ಅಂತ ಅನ್ಕೊಂಡೆ ನಾನು. ಆಗ ನಾನು ಕೇಳ್ಕೊಂಡೆ, ಡೈರೆಕ್ಟಾಗಿ ನನ್ನನ್ನು ಕೊಂದೇ ಬಿಡಿ, ನನಗೆ ಈ ಥರ ಚಿತ್ರಹಿಂಸೆ ಕೊಡಬೇಡಿ ಅಂತ. ಆಮೇಲೆ HIV ಇರೋದು ದೃಢಪಟ್ಟ 1-2 ದಿನಗಳ ಹಿಂದೆ ಅಷ್ಟೇ ಈಕೆಗೆ ಗೊತ್ತಾಗಿದ್ದು ನನಗೆ HIV ಇದೆ ಅಂಥೇಳಿ.
ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಕುಗ್ಗಿ ಹೋಗಿ ಆತ್ಮಹತ್ಯೆಗೆ ಟ್ರೈ ಮಾಡ್ತಾರೆ ಈ ಮಹಿಳೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಾ, ಆ ಸಂತ್ರಸ್ತೆ ವಿಡಿಯೋ ಮುಖಾಂತರ ಎಳೆಯಾಗಿ ಬಿಚ್ಚಿಟ್ಟಿದ್ರು ಈ ಗ್ಯಾಂಗ್ ಹೆಂಗೆಲ್ಲ ನಡ್ಕೊಳ್ತು, ಹೆಂಗೆಲ್ಲ ಚಿತ್ರ ಹಿಂಸೆ ಕೊಡ್ತು ಅಂತ. ಈಗ ಕಂಪ್ಲೇಂಟ್ ಆಗ್ತಾ ಇದ್ದಂತೆ ಮುನಿರತ್ನ ಎಸ್ಕೇಪ್ ಆದ್ರ ಅಂತ. ಶರತ್, ನಿಜ, ಎಲ್ಲೋ ಒಂದ್ ಕಡೆ ಮುನಿರತ್ನ ಅವರದ್ದು 1-2 ಕೇಸು. ಇದೀಗ ಮತ್ತೊಂದು ಮಹಿಳೆ ಸಾಮಾಜಿಕ ಜಾಲತಾಣದಲ್ಲಿ ಬಂದು ತನಗಾದಂತಹ ಒಂದಿಷ್ಟು ಕಹಿ ಅನುಭವ, ಆ ಒಂದು ಪ್ರಕರಣದ ವಿಚಾರವಾಗಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ಲು. ಇದನ್ನ ಪವರ್ ಟಿವಿ ಕೂಡ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ಈಗ ಆಲ್ರೆಡಿ ಆ ಮಹಿಳೆಯ ಆ ಒಂದು ವಿಡಿಯೋ ಆಧಾರದ ಮೇಲೆ, ಜೊತೆಗೆ ಮಹಿಳೆ ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆ ಅವ್ರ ಮೇಲೆ FIR ಕೂಡ ದಾಖಲಾಗಿದೆ ಆ ಶಾಸಕನ ಮೇಲೆ. ಆದರೆ ಇದೀಗ ಆ ಶಾಸಕ ಬಂಧನ ಭೀತಿಯಲ್ಲಿ ಇರೋದ್ರಿಂದ ಬೆಂಗಳೂರು ಬಿಟ್ಟು ಅಂದ್ರೆ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತಹದ್ದು. ಪ್ರಮುಖವಾಗಿ ಹಿಂದೆಯೂ ಕೂಡ ಇದೇ ರೀತಿ ಜಾತಿ ನಿಂದನೆ ಮತ್ತೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಅದು ಕೂಡ ಪರಾರಿಯಾಗುವಂತಹ ಸಮಯದಲ್ಲೇ ಅರೆಸ್ಟ್ ಆಗಿದ್ದಂತಹದ್ದು. ಅದರ ಬೆನ್ನಲ್ಲೇ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ ಮತ್ತೊಮ್ಮೆ ನಾನು ಅರೆಸ್ಟ್ ಆಗ್ತೀನಿ ಅನ್ನುವಂತಹದ್ದು. ಹಾಗಾಗಿ ಇದೀಗ ಮತ್ತೊಮ್ಮೆ ಪರಾರಿಯಾಗಿರುವಂತಹದ್ದು. ಎಲ್ಲಿದ್ದಾರೆ ಅನ್ನುವಂತಹದ್ದು ಗೊತ್ತಿಲ್ಲ ಇನ್ನೂ. ಆದರೆ RMC 2 ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಇದು 1-2 ಬಹಳ ಹಿಂದಿನಿಂದಲೂ ಕೂಡ ಇದೇ ರೀತಿಯಾದಂತಹ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಜಾತಿ ನಿಂದನೆ ಸೇರಿದಂತೆ ಅನೇಕ ವಿಚಾರಗಳಲ್ಲಿ ಮುನಿರತ್ನ ಅವ್ರದ್ದು ಒಂದಿಷ್ಟು ಕೈವಾಡ ಇದೆ, ಆರೋಪ ಇದೆ, ಅಂದ್ರೆ ಅವ್ರ ಮೇಲೂ ಕೂಡ ಆರೋಪ ಇದೆ ಅನ್ನುವಂತಹದ್ದು. ಆದ್ರೆ ಇದೀಗ ಮತ್ತೊಮ್ಮೆ ಮಗದೊಮ್ಮೆ ಅದು ಪ್ರೂವ್ ಆಗ್ತಾ ಇದೆ. 1-2 ಸಾಕ್ಷಿಗಳೆಲ್ಲ ಅನೇಕ ಜನ ಮಹಿಳೆಯರು ಈ ಬಗ್ಗೆ ಹೇಳ್ಕೊಂಡಿದ್ದಾರೆ ತಮಗಾದಂತಹ ನೋವನ್ನ. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತಹದ್ದು. ಸದ್ಯ ಆ ಮಹಿಳೆಯ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಆಕೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿತಾ ಇರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.